ಬನ್ನಿ ಗುರು ಸಾಮ್ರಾಜ್ಯಕ್ಕೆ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಅಂದರೆ ಜನ ಏನಂತಾರೆ, ಇಷ್ಟು ದೊಡ್ಡ ಡೋರ್ ಹಾಕ್ಲಿಕ್ಕೆ ನಿಮಗೆ ತುಂಬ ಕಷ್ಟನಾ ಅಂತ. ಇಸ್ ನಥಿಂಗ್, ಇಟ್ಸ್ ವೆರಿ ಈಸಿ. ದೇವ್ರ ಮೂರ್ತಿ ಇಟ್ಟಿದ್ದೀರಾ, ಬಸವಣ್ಣವ್ರದ್ದು ಇಟ್ಟಿದ್ದೀರಾ, ಬುದ್ಧ ಇಟ್ಟಿದ್ದೀರಾ, ಮತ್ತು ಈ ಕಡೆ ಲಾಫಿಂಗ್ ಇಟ್ಟಿದ್ದೀರಾ. ಏನು ಸರ್ ನಿಮ್ಮ ಸಿದ್ಧಾಂತ ಹಾಗಾದರೆ? ಆ ವ್ಯಕ್ತಿಗಳು ಇವತ್ತು ಅವರ ಒಂದು ಒಳ್ಳೆ ವಿಚಾರಗಳಿಂದ ಇನ್ನೂ ಜೀವಂತವಾಗಿ ಬದುಕಿದ್ದಾರೆ ಅಂತಂದರೆ, ನಾನು ಅಂಥ ಒಳ್ಳೆ ವಿಚಾರನ ಜನರಿಗೆ ಕೊಟ್ಟೆ ಬಹಳ ದಿನ ಇರಕ್ಕೆ ಟ್ರೈ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿಚಾರ. ನಾವು ಸರ್ ಇದು ದೇವ್ರ ಮನೆನಾ ಅಥವಾ ದೇವಾಲಯನ ಸರ್? ಯಾಕೆಂದರೆ ಎಲ್ಲ ಕೊಡೋ ದೇವ್ರನ್ನ ಚಿಕ್ಕದಾಗಿ ಯಾವುದೋ ಒಂದು ಸೆಲ್ಫ್ ಕೆಳಗೆ ಸೆಲ್ಫ್ ಮೇಲೆ ಇಡೋಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಮಿನಿಮಮ್ ಒಂದು 30-40 ಜನ ಕುತ್ಕೊಂಡು ಪೂಜೆ ಮಾಡೋ ಅಂಥ ಪೂಜೆ ಮನೆ ಬೇಕು ಅಂತ. ವರ್ಜಿನ್ ಕೋಕೋನಟ್ ಆಯಿಲ್ ನೀವು ಗಾಣದ ಎಣ್ಣೆ ಥರ ಅಲ್ಲ, ಇದು ತುಂಬ ಲೆಬರೋಷಿಯಸ್, ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇಷ್ಟು ಎಕ್ಸ್ಪೆನ್ಸಿವ್ ಇರೋದನ್ನ ಎಷ್ಟು ಬೆಸ್ಟ್ ಪ್ರೈಸಿಗೆ ಕೊಡೋಕ್ಕಾಗತ್ತೆ ಅಂತ ನಾವು ಹೋರಾಟ ಮಾಡೋದು. ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಬನ್ನಿ ಗುರು ಸಾಮ್ರಾಜ್ಯಕ್ಕೆ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಸರ್ ಏನು ಸರ್ ಡೋರ್ ಎಷ್ಟು ದೊಡ್ಡದಿದೆ ಅಂತೆಲ್ಲ, ಎಷ್ಟು ಫೀಟ್ ಇದೆ ಅಂತ ಹೇಳಿದ್ರಿ? 18 ಫೀಟ್. 18 ಫೀಟ್ ಬೇಕಿತ್ತಾ ಸರ್? 18 ಫೀಟ್ ಮಾಡಿದ್ರಲ್ಲ ಸರ್, ನಿಮ್ಮ ಡ್ರೀಮ್ ಪ್ಯಾಲೇಸ್. ನಾನು ನನ್ನ ಮಗ ಎಲ್ಲ 18ನೇ ತಾರೀಕೆ ಹುಟ್ಟಿದ್ವಿ. ಸೊ ನಮ್ಮ ನೆನಪಿಗೆ ಇರಲಿ ಅಂತೇಳಿ ನಾನು ಹುಟ್ಟಿದೆ, ನನ್ನ ಮಗನೂ ಹುಟ್ಟಿದ್ನಲ್ಲ, ಯಾಕೋ 18 ಫಾಲೋ ಮಾಡ್ತಿದೆ ಅಂತ 18 ಅಡಿ ಡೋರ್ನೇ ಮಾಡ್ಬಿಟ್ವಿ. ಓಕೆ, 18 ಅಡಿ ಡೋರ್ ಮಾಡಿದ್ರಿ. ಆದರೆ ಲಾಕರ್ ಹೆಂಗೆ ಮಾಡಿದ್ದೀರಾ ಸರ್? ನನಗೆ ಕ್ಯೂರಿಯಾಸಿಟಿ ಇದೆ. ಎಲ್ಲ ಡಿಜಿಟಲಿ ಓಕೆ. ಆ್ಯಂಡ್ ಲಾಕಿಗೇನೆ ಇದು. ಅಂದರೆ ಜನ ಏನಂತಾರೆ, ಇಷ್ಟು ದೊಡ್ಡ ಡೋರ್ ಹಾಕ್ಲಿಕ್ಕೆ ನಿಮಗೆ ತುಂಬ ಕಷ್ಟನಾ ಅಂತ. ಇಸ್ ನಥಿಂಗ್, ಇಟ್ಸ್ ವೆರಿ ಈಸಿ. ನೀವು ಒಂದು ಡೋರಲ್ಲೇ ಕಂಟ್ರೋಲ್. ಸರ್ ತುಂಬ ವೆಯ್ಟ್ ಇದೆ ಸರ್. ವಾಡೆ ಬಾಗ್ಲು ತೆಗ್ದಂಗೆ ಆಗ್ತಾ ಇದೆ ನನಗೆ. ಯಾವುದೋ ಒಂದು ರಾಜ ಮನೆತನಕ್ಕೆ ಬಂದು ಉತ್ತರ ಕರ್ನಾಟಕದ ಯಾವುದೋ ಒಂದು ವಾಡೆ ಬಾಗ್ಲು ತೆಗಿತೀನಲ್ಲ ಆಗಿದೆ, ಅಷ್ಟು ಕ್ವಾಲಿಟಿ ಆಗಿದೆ. ಎಲ್ಲ ಡಿಜಿಟಲ್ ಲಾಕ್ ಆಗಾದ್ರೆ ಹಂಗಾರೆ ಡೈಲಿ ಕ್ಲೋಸ್ ಮಾಡ್ತೀರಾ ಅಂದಂಗೆ ಆಯಿತು, ಬೆಳಗ್ಗೆ ಮತ್ತು ರಾತ್ರಿ. ಓಪನಿಂಗ್ ಯಾರಾದರೂ ಇಟ್ಕೊಂಡಿದ್ದೀರಾ ಸರ್ ಮನೆ ಡೋರ್ ಓಪನ್ ಮಾಡಲಿಕ್ಕೆ? ನೀವೇನಾ? ಆ ಥರ ಏನಿಲ್ಲ ಮೇಡಮ್, ಅಷ್ಟೊಂದು ಆರ್ಟಿಫಿಷಿಯಲ್ ಆಗಿಲ್ಲ. ನಮ್ಗಿನ್ನ ಏಜ್ ಇದೆಯಲ್ಲ ತುಂಬ, ನಾವೇ ತುಂಬ ಇಷ್ಟೊಂದು ಗಟ್ಟಿ ಇದೆಯಲ್ಲ ಅದಕ್ಕೆ ಕೇಳಿದೆ ಸರ್. ಓಕೆ, ಎಷ್ಟು ದಿನ ಆಯಿತು ಸರ್ ಇದನ್ನ ಮಾಡಿಸೋದಕ್ಕೆ ಡೋರ್ನೇ? ತುಂಬ ದಿನ ಆಯಿತು. ಒಂದು ಡೋರ್ ಡಿಸೈನ್ಸು ಅದರದ್ದು ಅದಕ್ಕಾಗೋ ವುಡ್ ಎಲ್ಲ ಟೀಕ್ ವುಡ್ ಅಲ್ಲ, ತುಂಬ ಟೈಮ್. ಅದನ್ನು ನಿಲ್ಲಿಸ್ಬೇಕಾದ್ರೆ ಅವ್ರು ಪಡ್ತಿದ್ದಿದ್ದು ಕಷ್ಟ. ಯಾಕೆಂದರೆ ಅವ್ರ ಲೈಫಲ್ಲೂ ಕಾರ್ಪೆಂಟ್ರು ಈ ಥರ ಡೋರ್ನ ಫಿಟ್ಟು ಮಾಡಿರಲ್ಲ, ಫಿಕ್ಸು ಮಾಡಿರಲ್ಲ. ಟೆಂಪಲ್ ಇರಲ್ವಲ್ಲ ಸರ್ ಈ ಥರ ಡೋರ್, ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಅವ್ರು ಹಿಂದಿಯವರಲ್ವಾ, ನಮಗೆ ಹಿಂದಿ ಬರಲ್ಲ ಅಂತ ಬೈಕೊಂತಿರೋರು. ಇವ್ರಿಗೇನು ಇಷ್ಟೊಂದು ಹುಚ್ಚ, ಇಂಥ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ನಮಗೆ ಬೈಕೊಳೋರಲ್ಲ, ನಾವು ನಗಾಡ್ಕೊಂಡು ಓಡಾಡ್ತಿದ್ವಿ. ಓಕೆ, ಅಂದರೆ ಇದೆಲ್ಲ ಹೊರಗಡೆನೂ ಕೂಡ ತಮ್ಮ ಇಂಪ್ರೆಷನ್ನ ನಿಮ್ಮದು? ಯಾರು ಬರಂಗಿಲ್ಲಪ್ಪ, ಮನೆ ನೋಡಿ ಯಾರಾದರೂ ಬಂದರೆ ಓಪನ್ನೇ ಇಲ್ಲ, ಯಾಕಂದರೆ ಇವ್ರ ಮನೆಯವ್ರಿಗೆ ಮಾತ್ರ ಅವೈಲಬಿಲಿಟಿ ಕೊಟ್ಟಿದ್ದೀರಾ ಅಷ್ಟೇ. ಓಕೆ, ನೈಸ್ ಸರ್. ವಾ, ಫೇಸ್ ರೆಕಗ್ನೈಸೇಷನಿಂದ ಹಿಡಿದು ಫಿಂಗರ್ ಪ್ರಿಂಟಿನ ಪಾಸ್ವರ್ಡ್ ಎಲ್ಲದೂ ಅಪ್ಲೈ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಕೆ, ನೈಸ್ ಸರ್. ಒಳಗಡೆ ಬಂದ ತಕ್ಷಣ ಒಂದು ರೀತಿ ಪಾಸಿಟಿವ್ ವೈಬ್ಸು. ದೇವ್ರ ಮೂರ್ತಿ ಇಟ್ಟಿದ್ದೀರಾ, ಬಸವಣ್ಣವ್ರದ್ದು ಇಟ್ಟಿದ್ದೀರಾ, ಬುದ್ಧ ಇಟ್ಟಿದ್ದೀರಾ, ಮತ್ತು ಈ ಕಡೆ ಲಾಫಿಂಗ್ ಇಟ್ಟಿದ್ದೀರಾ. ಏನು ಸರ್ ನಿಮ್ಮ ಸಿದ್ಧಾಂತ ಹಾಗಾದರೆ? ಆ ವ್ಯಕ್ತಿಗಳು ಇವತ್ತು ಅವರ ಒಂದು ಒಳ್ಳೆ ವಿಚಾರಗಳಿಂದ ಇನ್ನೂ ಜೀವಂತವಾಗಿ ಬದುಕಿದ್ದಾರೆ ಅಂತಂದರೆ, ನಾನು ಅಂಥ ಒಳ್ಳೆ ವಿಚಾರನ ಜನರಿಗೆ ಕೊಟ್ಟೆ ಬಹಳ ದಿನ ಇರಕ್ಕೆ ಟ್ರೈ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿಚಾರ. ಓಕೆ, ನೀವಿಂತೂ ಹೊರಗಡೆ ಅಂತೂ ಪರಂಪರೆ ಸಂಸ್ಕೃತಿ ಅಂತೆಲ್ಲ ಹೇಳಿದರೆ, ಹಾಗಾದ್ರೆ ನಿಮ್ಮ ಮನೇಲಿ ದೇವ್ರ ಮನೆ ಇದೆಯಾ ಇಲ್ವಾ ಸರ್? ಡೆಫಿನೆಟ್ಲಿ ಮೇಡಮ್, ಬನ್ನಿ ನಮ್ಮದು ದೇವ್ರ ಮನೆ ತೋರಿಸಿ. ಹಾಗಾದ್ರೆ ಎಂಟ್ರಿ ಆದ ತಕ್ಷಣ ಫಸ್ಟ್ ದೇವ್ರ ಮನೆಗೆ ಎಂಟ್ರಿ ನಿಮ್ಮದು? 100% ರೈಟ್ ಸೈಡ್ಗೆನೆ? ಎಸ್. ಓಕೆ, ನಾವು ಸರ್ ಇದು ದೇವ್ರ ಮನೆನಾ ಅಥವಾ ದೇವಾಲಯನ ಸರ್? ದೇವಾಲಯ ದೇವಸ್ಥಾನದ್ದು ವೈಬ್ ಸಿಗ್ತಾ ಇದೆಯಲ್ಲ ಸರ್, ನಿಜವಾಗ್ಲೂ ದೇವ್ರ ಮನೆ ಎಲ್ಲ ದೇವಾಲಯದ ಥರ ಕಾಣಿಸ್ತಾ ಇದೆ ನನಗೆ. 100%. ಯಾಕೆಂದರೆ ಎಲ್ಲ ಕೊಡೋ ದೇವ್ರನ್ನ ಚಿಕ್ಕದಾಗಿ ಯಾವುದೋ ಒಂದು ಸೆಲ್ಫ್ ಕೆಳಗೆ ಸೆಲ್ಫ್ ಮೇಲೆ ಇಡೋಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಮನೆ ಡಿಸೈನ್ ಮಾಡಬೇಕಾದ್ರೆ ನಾವು ಇಂಜಿನಿಯರ್ಗಳಿಗೆ ನೀಟಾಗಿ ಹೇಳಿದ್ವಿ, ಮಿನಿಮಮ್ ಒಂದು 30-40 ಜನ ಕುತ್ಕೊಂಡು ಪೂಜೆ ಮಾಡೋ ಅಂಥ ಪೂಜೆ ಮನೆ ಬೇಕು ಅಂತ. ಸೊ ಅವನು ಅಂಡರ್ ಫೀಲ್ ಆದ, ಅವನು ರೆಸ್ಪೆಕ್ಟ್ ಕೂಡ ಜಾಸ್ತಿ ಮಾಡಿಕೊಂಡ. ಅವನು ಆ್ಯಕ್ಚುಲಿ ನಮ್ಮ ಧರ್ಮದವರಲ್ಲ, ಬಟ್ ಅವನಿಗೆ ನೋಡಿ ನಾವೊಂದು ಪರಂಪರೆಯಲ್ಲಿದ್ದಾಗ, ನಾವು ನಮ್ಮ ಪರಂಪರೆನ ಉಳಿಸ್ಕೊಂಡಾಗ ಅವ್ನು ನಮ್ಮ ಮೇಲೆ ಎಷ್ಟು ಗೌರವ ಜಾಸ್ತಿ ಮಾಡ್ಕೋತಾನೆ ಅಂದರೆ, ಲಾಸ್ಟಿಗೆ ಒಂದು ಸಲ ಹೇಳ್ತಾ ಬಂದ ಅವನು, ನಿಮ್ಮ ಮೇಲೆ ಯಾಕೆ ಟ್ರಸ್ಟ್ ಜಾಸ್ತಿ ಆಯಿತು ಅಂತಂದರೆ, ನೀವು ಫಸ್ಟ್ ಬಂದು ನಮ್ಮ ಬೆಡ್ರೂಮ್ ಹಿಂಗೆ ಮಾಡಿರಿ, ನಮ್ದು ಹಿಂಗೆ ಮಾಡಿರಿ ಅಂತ ಹೇಳೋದು ಕೇಳ್ತೀವಿ.
ಫಸ್ಟ್ ನೀವು ಕುತ್ಕೊಂಡು ನೀವು ಗಂಡ ಹೆಂಡ್ತಿ ಪೂಜೆ ಮನೆಯೇ ಫುಲ್ ಈ ಥರ ಅಂತ ನೀವು ಕಾನ್ಸೆಪ್ಟ್ ಹೇಳಿದ್ರಲ್ಲ, ದೆನ್ ವಿ ಬಿಕಮ್ ಎ ವಂಡರ್. ನಿಮ್ಮದು ಗೊತ್ತಾಯ್ತು ನಮಗೆ, ಅದಕ್ಕೋಸ್ಕರ ನಾವು ತುಂಬ ನಿಮಗೆ ತಲೆ ಕೆಡಿಸ್ಕೊಂಡ್ವಿ ಅಂತ. ಓಕೆ, ಹಾಗಾದ್ರೆ ಪೂಜೆ ಪುರಸ್ಕಾರಗಳು ದಿನನಿತ್ಯ ಆಗುತ್ತೆ ಅಂತ ನನಗೆ ಅರ್ಥ ಆಯಿತು, ಯಾಕಂದರೆ ದೇವಾಲಯನೇ ಮನೇಲಿ ಮಾಡಿದ್ದೀರಾ ಅಂತ ಹೇಳಿ. ಓಕೆ, ಮತ್ತು ದೇವಾಲಯದ ಜೊತೆಗೆ ಇಲ್ಲಿ ಒಂದು ಎಲ್ಲರ ಮನೇಲೂ ನಾನು ನೋಡಿರಲ್ಲ, ಏನೋ ಒಂದು ಕೆಳಗಡೆ ಕೂತ್ಕೊಂಡು ಇದು ಮಾಡೋಂಗೆ, ಆದರೆ ಇಲ್ಲಿ ಒಂದು ಸಿಟೌಟ್ ಏರಿಯಾನೇ ಮಾಡಿದ್ದೀರಲ್ಲ ಸರ್. ಅಂದರೆ ತುಂಬ ಒಂದು ಕ್ವಾಲಿಟಿ ಟೈಮ್ನ ನೀವು ಪೂಜೆ ಮಾಡಿದಾಗ ನಿಮ್ಮ ಎಂಟೈರ್ ಬಾಡಿನಲ್ಲಿ ಏನೋ ಒಂದು ಪಾಸಿಟಿವ್ ವಿಚಾರಗಳು ಸೃಷ್ಟಿಯಾಗುತ್ತೆ. ಅದನ್ನು ಸೃಷ್ಟಿ ಮಾಡ್ಕೊಂಡು ವಾಪಸ್ ಒಂದು ಜಗತ್ತಿಗೆ ಹೋಗ್ತಿದ್ದಂಗೆ ಏನಾಗ್ಬಿಡುತ್ತೆ, ಅಲ್ಲಿ ನೆಗೆಟಿವ್ ಮಾಡೋಕ್ಕೆ ಟಿ ವಿಗಳು, ಮೊಬೈಲ್ಗಳು, ಯಾರೋ ಒಬ್ಬ ಜನ ಏನೋ ಒಂದು ಕಾಯ್ತಾ ಇರುತ್ತೆ. ಅಟ್ಲೀಸ್ಟ್ ಪೂಜೆ ಆಯಿತಾ, ರಿಲ್ಯಾಕ್ಸಾಗಿ ಏನಾದ್ರು ಚಿಂತೆ ಮಾಡ್ತಾ ಒಳ್ಳೆ ವಿಚಾರ ಮಾತಾಡ್ತಾ ನಿನ್ನ ಸ್ನೇಹಿತರ ಜೊತೆ ಒಂದು ಜಾಗದಲ್ಲಿ ಕುತ್ಕೊಂಡು ದೇವ್ರ ಮುಂದೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಈ ಒಂದು ಡಿಸೈನ್ನ ಮಾಡಿದೆ. ವಾವ್, ನೈಸ್ ನೈಸ್ ಸರ್. ಹಾಗಾದರೆ ನಾವು ಒಂದು 5 ನಿಮಿಷ ಕೂತ್ಕೊಳ್ಳೋಣ ಬನ್ನಿ ಸರ್. ಪ್ಲೀಸ್ ಕೂತ್ಕೊಳ್ಳಿ. ಫಸ್ಟು ನಿಮ್ಮ ಮೊದಲನೇ ಉತ್ಪನ್ನ ಪ್ರಾಡಕ್ಟ್ ಇಂಡಲ್ಲೇ ಮಾತಾಡೋಣ. ವರ್ಜಿನ್ ಕೊಕೊನಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಜೊತೆಗೆ ಇಲ್ಲೂ ಕೆಲವೊಂದು ದೇವ್ರ ಎದುರುಗಡೆನೇ 2 ಪ್ರಾಡಕ್ಟ್ ಇಟ್ಟಿದ್ದೀರಾ. ಯಾವುದು ನೋಡೋಣ? ಕೇರಾಮೃತ. ಕೇರಾಮೃತ ಎಷ್ಟು ಸರ್ ಕ್ವಾಂಟಿಟಿ, ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಏಕೆಂದರೆ ಇಲ್ಲಿ 1 ಲೀಟರ್ ಅಂದ್ಕೊಳ್ತೀನಿ, ಅಲ್ಲಿ ಬಕೆಟಲ್ಲೂ ಇದೆಯಲ್ಲ ಸರ್? ಅದು 500 ml, 1 ಲೀಟರ್ ಆ್ಯಂಡ್ 5 ಲೀಟರ್. ಓಕೆ, ಇದು ಬಕೆಟ್. ಅಂದರೆ ಸ್ಟಾರ್ಟಿಂಗ್ ಏನು ಮಾಡಿದ್ರು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದವರೆಲ್ಲ ಇದು ನಮ್ಮದು ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. ಇಷ್ಟು ದೊಡ್ಡದು ತಗೊಳ್ತಾರೆ? ಅದೇ ಜಾಸ್ತಿ ತೊಗೋತಾರೆ. ಯಾವಾಗ ಇದ್ರ ರಿಸಲ್ಟ್ ಆ ಕ್ವಾಲಿಟಿ ಜನಕ್ಕೆ ಸಿಗೋಕ್ಕೆ ಅಪ್ರೋಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಫಸ್ಟ್ ಚಿಕ್ಕದೆ ಬೇರೆ ಕಂಪ್ನಿಯವ್ರು ಇದನ್ನ ಏನು ಮಾಡಿಬಿಟ್ಟಿದ್ರು, ಸಣ್ಣ ಕ್ವಾಂಟಿಟಿಗೆ ತುಂಬ ಪ್ರೈಸ್ನ ಸೆಟ್ ಮಾಡಿ ಪ್ರೀಮಿಯಮ್ ಅಂತ ಸೆಟ್ ಮಾಡಿದರು. ನಾವೇನು ಮಾಡಿದ್ವಿ, ಯಾವಾಗ ಒಂದು ಬೆಸ್ಟ್ ಪ್ರೈಸಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಜನ ಏನು ಮಾಡೋದು, ಸರ್ 5 ಲೀಟ್ರ್ ಕೊಡಿ ಸರ್, ಇನ್ನೂ ಕೇಳ್ತಾರೆ 15 ಲೀಟ್ರದ್ದು ನಾವು ಮಾಡಿಲ್ಲ, ಆ ಥರ ಕೊಡಿ ಅಂತ. ಬಟ್ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಇದೆ ಮೇಡಮ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಫಾರಿನಲ್ಲೆಲ್ಲ 3,000 5,000 ಎಲ್ಲ ಇದೆ ಅಂತ. ನಮ್ಮ ಗುರುಲಿಂಗಯ್ಯ ಸರ್ ಹತ್ರ ಇರೋ ಪ್ರಾಡಕ್ಟು ಎಷ್ಟು ಬೆಲೆ ರಿವ್ಯೂ ಮಾಡ್ಬೋದು? 896 ರೂಪಾಯಿ 1 ಲೀಟರ್ಗೆ ಮೇಡಮ್. ಅಷ್ಟು ಕಡಿಮೆ ಬೆಲೆಗೆ ಸರ್ ವರ್ತ್ ಆಗುತ್ತಾ ಸರ್ ನಿಮಗೆ? ಯಾಕೆಂದರೆ ಇವಾಗ ಒಂದು ತೆಂಗಿನಕಾಯಿನೇ ತಗೊಂಡ್ರೆ 50 ರೂಪಾಯಿ 60 ರೂಪಾಯಿ ಇದೆ ಇವಾಗ ಮಾರ್ಕೆಟಲ್ಲಿ. ಮೇಡಮ್, ಲಾಸ್ಟ್ ಇಯರಿಂದ ಇತ್ತೀಚೆಗೆ ತೆಂಗಿನಕಾಯಿ ರೇಟ್ ತುಂಬ ಜಾಸ್ತಿ ಆಯಿತು. ತುಂಬ ಜಾಸ್ತಿ ಆದರೂ ಕೂಡ ಇದನ್ನು ನಾವು ಹಿಂದೆ ಎಲ್ಲೋ ಓದಿದ್ವಿ. ಒಂದು ಸಲ ನೀನೇನಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ನಿನ್ನ ಉದ್ಯಮನ ತಗೊಂಡೋದಾಗ ಯಾವುದೇ ರೇಟ್ ಫ್ಲಕ್ಚುಯೇಷನ್ ಇದ್ರೂ ಈಗ ತಡ್ಕೊಳೋ ಅಂಥ ಸ್ಟೇಜಲ್ಲಿ ನಾವಿದ್ದೀವಿ ಮೇಡಮ್, ಬಿಕಾಸ್ ಆಫ್ ದ ವಾಲ್ಯೂಮ್. ತುಂಬ ದೊಡ್ಡ ಮಟ್ಟದ ವಾಲ್ಯೂಮ್ ಇರೋದ್ರಿಂದ ನಮಗದು ವರ್ತ್ ಅನ್ನಿಸ್ತಾ ಇದೆ, ನಮಗೇನು ಆ ಥರ ಪ್ರಾಬ್ಲಮೆಟಿಕ್ ಅನ್ನಿಸ್ತಿಲ್ಲ. ಯಾಕೆ ಅಂದರೆ ಅದನ್ನು ಯೂಸ್ ಮಾಡ್ತಾ ಇರೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫೇಸ್ ನೋಡ್ತೀವಲ್ಲ, ಮೆಸೇಜ್ಗಳು ಓದ್ತೀವಲ್ಲ, ನೀವು ದೇವರಿದ್ದಂಗೆ, ನೀವು ಈ ಥರ ನಮ್ಮ ಜೀವನದಲ್ಲಿ ಇದನ್ನು ಚೇಂಜ್ ಮಾಡಿಬಿಟ್ರಿ, ಅದನ್ನು ಚೇಂಜ್ ಮಾಡಿಬಿಟ್ರಿ, ನಮಗೆಲ್ಲ ಈ ಬೆನಿಫಿಟ್ ಆಯಿತು, ಆ ಬೆನಿಫಿಟ್ ಆಯಿತು. ಇದಕ್ಕಿಂತ ಹೆಚ್ಚಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ತುಂಬ ಇದೆ ಮೇಡಮ್. ಏನೇನು ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ನಿಮಗೆ 2 ಪಾಯಿಂಟ್ ಹೇಳ್ತೀನಿ ಮೇಡಮ್. ಬೆಳೀತಾ ಇರೋ ಭಾರತ, ಬೆಳೀತಾ ಇರೋ ಈ ದೇಶಕ್ಕೆ ಏನು ಬೇಕು ಅಂತ ನಿಮಗನ್ಸುತ್ತೆ? ಚೀನಾದವರು ನಮಗಿಂತ ತುಂಬ ಮುಂದೆ ಇದ್ದಾರೆ ಅಂತ ಹೇಳ್ತೀವಿ, ಜಪಾನವ್ರು ನಮಗಿಂತ ಅಡ್ವಾನ್ಸ್ಡ್ ಇದ್ದಾವೆ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದೇರ್ ಬ್ರೈನ್ ಅವ್ರು ಏನು ಬಿಟ್ಟರು ಟ್ರೆಡಿಷನಲ್ ವ್ಯಾಲ್ಯೂಸ್ ಬಿಡಲ್ಲ ಮೇಡಮ್, ಆಚರಣೆ ಬಿಡಲ್ಲ, ಟ್ರೆಡಿಷನಲ್ ಆಹಾರ ಪದ್ಧತಿ ಬಿಡಲ್ಲ. ಅದೇ ಥರ ನಾನು ಇವತ್ತು ಇದನ್ನು ತುಂಬ ಜನ ಮಕ್ಕಳುಗಳಿಗೆ ತಿನ್ಸೋ ಥರ ಪೇರೆಂಟ್ಸ್ಗಳಿಗೆ ನಾವು ತಿಳಿಸ್ತಾ ಇದ್ದೀವಿ, ಪೇರೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಆದ ಕಾರಣ ಈ ಪ್ರಾಡಕ್ಟಿಂದ ಒಂದು 1000 ಸೂಪರ್ ಬ್ರೈನ್ಗಳು ಈ ದೇಶಕ್ಕೆ ಏನಾದ್ರು ಕೊಡುಗೆ ಆದರೆ ಅದಕ್ಕಿಂತ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದಿದೆ? ಇದನ್ನು ಕೇಳಿ ನಿಮಗೇ ಇಷ್ಟು ಖುಷಿ ಆಗ್ತಿದೆ, ನಾವು ಒಳಗಿನಷ್ಟು ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀವಿ ಹೇಳಿ, ಬಿಕಾಸ್ ಆಫ್ ದ ಮಕ್ಕಳು. ಯಾಕೆಂದರೆ ಇವತ್ತು ಮ್ಯಾಕ್ಸಿಮಮ್ ಮಕ್ಕಳು ಜಂಕ್ ಮೇಲೆ, ಅಂದರೆ ಫುಡ್ ಕ್ರೇವಿಂಗ್ಸ್ ಅವ್ರದ್ದು ಫುಲ್ ಕೆಟ್ಟೋಗಿದೆ, ತಪ್ಪೋಗಿದೆ. ಅದನ್ನು ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಮಕ್ಕಳೇ ನಮ್ಮ ಫ್ಯೂಚರ್, ನಮ್ಮ ಮಕ್ಕಳಿಂದನೇ ಈ ದೇಶ ನಡಿಬೇಕು. ನೆಕ್ಸ್ಟ್ ಆ ಮುಂದಿನ ಜನರೇಷನ್ನೇ ಈ ಥರ ಫುಡ್ಡಲ್ಲಿ ಕಂಟಾಮಿನೇಟ್ ಮಾಡಿ ಅವ್ರ ಹೆಲ್ತ್ನ ನಾವು ಆ ಥರ ಮಾಡಿಟ್ಟಾಗ ಏನನ್ನ ಬಯಸೋಕ್ಕಾಗುತ್ತೆ? ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇದರಲ್ಲಿ ತುಂಬ ಇದೆ. ತುಂಬ ಜನ ವಯಸ್ಕರು ಇರ್ತಾರೆ ಮೇಡಮ್, ವಯಸ್ಸಾಗ್ಬಿಟ್ಟಿರುತ್ತೆ, ಹಿರಿ ಮನುಷ್ಯರು. ಅವ್ರಿಗೆ ಫುಡ್ಡಿಂದ ಅವ್ರ ದೇಹ ಎನರ್ಜಿನ ವಾಪಸ್ ತೆಗೆಯುವಷ್ಟು ಶಕ್ತಿನ ಕಳ್ಕೊಂಡಿರುತ್ತೆ, ತುಂಬ ಕಷ್ಟಪಡ್ತಾ ಇರ್ತಾರೆ ಅವ್ರು ಅರ್ಥ ಆಗ್ತಾ ಇರಲ್ಲ ಹೇಳೋಕ್ಕೆ. ಅಂಥ ವಯಸ್ಕರು ಡೈಲಿ 10 ml ಕನ್ಸ್ಯೂಮ್ ಮಾಡಿದ್ರೆ ಸಾಕು ಮೇಡಮ್. ಯಾರು ಪೇರೆಂಟ್ಸ್ಗಳು ಕಷ್ಟಪಡ್ತಾ ಇದ್ದಾರೆ, ನನ್ನ ಮ್ಯಾಕ್ಸಿಮಮ್ ನಮ್ಮ ಕಂಪ್ನಿಲಿ ಡಿಸ್ಟ್ರಿಬ್ಯೂಟರ್ ಆದವ್ರು ಯಾರು ಗೊತ್ತಾ? ಈ IT ಪ್ರೊಫೆಷನಲ್ ಕೆಲಸ ಮಾಡೋರು. ಯಾಕೆಂದರೆ ಅವ್ರ ತಂದೆ ತಾಯಿಗಳು ಎಲ್ಲೋ ಹಳ್ಳಿಲಿ ಇರ್ತಿದ್ರು, ನನ್ನೆಲ್ಲೋ ಸಂಪರ್ಕ ಮಾಡಿಬಿಟ್ಟು ನಂದು ಯಾವುದೋ ಒಂದು ಮೀಟಿಂಗ್ಸಲ್ಲೋ ಎಲ್ಲೋ ಒಂದು ವೀಡಿಯೋ ನೋಡಿಬಿಟ್ಟು ಅವ್ರ ತಂದೆ ಕೊಡಿಸ್ತಾಯಿದ್ರು.
ಕೊಡಿಸಿದ ಮೇಲೆ ಅವ್ರ ತಂದೆಗೆ ನೀವೇನು ಕೇರ್ ಮಾಡಿದ್ರು ಇದೊಂದು ಕೇರ್ ಬೇರೆ ಥರ ಆಗ್ಬಿಡ್ತಿತ್ತು ಅವ್ರಿಗೆ. ಸರ್ ತುಂಬ ಆರಾಮಿದ್ದಾರೆ, ಕಂಫರ್ಟ್ ಇದ್ದಾರೆ, ತುಂಬ ಎನರ್ಜೆಟಿಕ್ ಆಗಿದ್ದಾರೆ, ದ್ಯಾನ್ ಅವ್ರಿಗೆ ಇಂಥ ಬ್ಯೂಟಿಫುಲ್ ಪ್ರಾಡಕ್ಟ್ ಇವ್ರು ಇನ್ನೂ ರೀಚ್ ಮಾಡಬೇಕಲ್ಲ ಅಂತ ಅವರೇ ಡಿಸ್ಟ್ರಿಬ್ಯೂಟರ್ ಆಗಿ ಅವ್ರ ಜರ್ನಿನ ಕ್ಯಾರಿ ಮಾಡ್ತಾರೆ. ನಿಮ್ಮದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಸರ್? ಕೊಡ್ತೀವಿ ಮೇಡಮ್, ಕೊಡ್ತೀವಿ. ನಾನು ನಿಮಗೆ ಸ್ಟಾರ್ಟಿಂಗೇ ನಾನು ನಿಮಗೆ ಒಂದು ಕ್ಲಿಯರಿಟಿ ಕೊಟ್ಟೆ. ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ನಾವು ಸೇಲ್ ಮಾಡಲ್ಲ. ನಮಗೆ ಟ್ರಸ್ಟ್ ಇಲ್ಲ, ನಮಗೆ ಬಿಲೀವ್ ಇಲ್ಲ. ಕಂಪ್ನಿಗೆ ಸ್ವದೇಶಿ ದಿಶಾ ಅಂತ ಹೆಸರಿಟ್ಬಿಟ್ಟು ನಾನು ಈ ಆನ್ಲೈನ್ ಮಾರ್ಕೆಟಿಂಗಲ್ಲಿ ಇದನ್ನು ಸೇಲ್ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದೆ ಅಲ್ವಾ, ನೀವು ಬಳಸಿ, ಡಿಸ್ಟ್ರಿಬ್ಯೂಷನ್ ನೀವೇ ಬನ್ನಿ ಯಾರಾದ್ರೂ. ಯಾಕೆ ಅಂತಂದರೆ ಇದು ನಮ್ಮ ದೇಶದವರೇ ಬಳಸ್ಕೋಬೇಕು. ಯಾವುದೋ ಒಂದು ವಿದೇಶದ ಕಂಪ್ನಿ ಬಂದು ಅವನು 30-40% ತೊಗೊಂಡು ಯಾವುದೋ ದೇಶದ ದುಡ್ಡು ಇನ್ನೆಲ್ಗೋ ಹೋಗುತ್ತೆ, ಇದು ನನಗಿಷ್ಟ ಇಲ್ಲ ಮೇಡಮ್ ಇದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲೇ ಯಾರ್ಯಾರು ಇಂಟ್ರೆಸ್ಟೆಡ್ ಫೆಲೋಸ್ ಇದ್ದೀರಿ, ಯಾರೋ ಒಬ್ಬ ಇಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ರೇಂಜಸ್ನ ಏನಕ್ಕೆ ಮಾಡಿದ್ವಿ ಅಂತಂದರೆ, ಇಷ್ಟು ಕಷ್ಟ ಏನಕ್ಕೆ ಪಟ್ವಿ ಅಂತಂದರೆ ಅವರನ್ನು ಈ ಸಮಾಜಕ್ಕೆ ಪರಿಚಯಿಸಬೇಕು. ಸಣ್ಣ ಸಣ್ಣ ಉದ್ಯಮಿಗಳನ್ನ ಸಣ್ಣ ಸಣ್ಣ ಊರುಗಳಿಂದ ಈ ಸಮಾಜಕ್ಕೆ ಪರಿಚಯಿಸಬೇಕು. ಯಾವಾಗ ಆ ವ್ಯಕ್ತಿಯ ಫೇಸ್ ವ್ಯಾಲ್ಯೂ ಇಂಥ ಅದ್ಭುತ ಪ್ರಾಡಕ್ಟ್ ಜೊತೆಗೆ ಸೇರುತ್ತೋ ಮಾರ್ಕೆಟ್ ತುಂಬ ಗುರುತಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಪ್ರಾಡಕ್ಟ್ನ ಲಾಭಕ್ಕೋಸ್ಕರ ಮಾರಲಿಲ್ಲ ಮೇಡಮ್, ಈ ವ್ಯವಸ್ಥೆಗೋಸ್ಕರ ಎತ್ತಿಟ್ಕೊಂಡು. ಅಂದರೆ ಹಾಗಾದರೆ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್, ಆಲ್ ಓವರ್ ಇಂಡಿಯಾ ಕೊಡ್ತೀವಿ ಮೇಡಮ್. ಓಕೆ, ನಿಮ್ಮ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಎಲ್ಲಿ ತಗೋಬೇಕು ಸರ್? ಡೈರೆಕ್ಟ್ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕೆಳಗೆ ಏನು ಸಿಗ್ತಿದೆ. ಆ್ಯಂಡ್ ಎಲ್ಲ ಕಡೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಕೊಡ್ತೀವಿ. ನಾನು ಡಿಸ್ಟ್ರಿಬ್ಯೂಷನ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ರೊವೈಡ್ ಮಾಡಿಕೊಡ್ತೀವಿ. ಸರ್, ನಮಗೊಂದು ಡೌಟ್ ಇದೆ. ಇವಾಗ ನಾವು ಗಾಣದ ಎಣ್ಣೆ ತೆಗಿಯೋದೆಲ್ಲ ನೋಡಿದ್ದೀವಿ, ಯಾವ ರೀತಿ ತೆಗಿತಾರೆ ಅಂತ. ಇಲ್ಲಿ ಕೊಬ್ಬರಿ ಹಾಕ್ತಾರೆ, ಅದನ್ನು ಗಾಣದಲ್ಲಿ ಇದು ಮಾಡ್ತಾರೆ, ಆಯಿಲ್ ಬರುತ್ತೆ, ರುಬ್ಬ ಆದಮೇಲೆ ಇದು ಮಾಡ್ತಾರೆ. ಆದರೆ ಈ ತೆಂಗಿನಕಾಯಿ ಎಣ್ಣೆ ಹೆಂಗೆ ತೆಗಿತೀರಾ ಸರ್? ನಾವೆಲ್ಲ ನೋಡಿರೋದು ಕೆಲವೊಂದು ಸಾಂಪ್ರದಾಯಿಕ ಮೆಥಡಲ್ಲಿ ನೋಡಿದ್ವಿ, ಕುದಿಸ್ತಾರೆ. ಇವಾಗ ರುಬ್ಬಿಟ್ಟು ಆಯಿಲ್ ಅದ್ರಲ್ಲಿ ಬಂದಾಗ ರುಬ್ಬಿದ್ದಾಗೆಲ್ಲ ಬರುತ್ತೆ, ಕ್ವಶನ್ನ ಕೇಳ್ತಾ ಇದ್ದೀರಾ. ತೆಂಗಿನ ಆಯಿಲ್ ಬರುತ್ತೆ, ತೆಂಗಿನ ಇಂಥ ಆಯಿಲ್ ಅಂತೀನಿ, ಇಂಥ ಜ್ಯೂಸ್ ಥರ ಬಂದಿರುತ್ತೆ. ಹಿಂಗೆ ಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ, ಹಂಗೆ ರುಬ್ಬಿದಾಗ ಅದು ಕಾಯಿ ಚಟ್ನಿ ಖಾರ ಎಲ್ಲ ಮಿಕ್ಸ್ ಮಾಡ್ತೀವಿ, ಪ್ಲೈನಾಗಿ ಮಿಕ್ಸ್ ಮಾಡ್ತೀವಿ. ಬಂದ ತಕ್ಷಣ ಅದನ್ನು ಒಂದು ಗ್ಯಾಸ್ ಮೇಲೆ ಇಟ್ಟು ಕುದಿಯೋಕ್ಕೆ ಬಿಟ್ಟು ಆ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ. ತುಂಬ ಟೈಮ್ ಕುದಿಸಿ ಮಾಡ್ತಾರೆ. ನಿಮ್ಮ ಮೆಥಡ್ ಹೆಂಗೆ ಸರ್? ಮೇಡಮ್, ವರ್ಜಿನ್ ಕೊಕೊನಟ್ ಆಯಿಲಲ್ಲಿ 4 ಮೆಥಡ್ ಬರುತ್ತೆ ಮೇಡಮ್. ಓಕೆ. ಈ CFTRI ಮತ್ತು CPCRI ಕಾಸರಗೋಡವರು ಆ 4 ಮೆಥಡ್ನು ಎಸ್ಟಾಬ್ಲಿಷ್ ಮಾಡೇ ಬರೀತಾರೆ ಅವರು. CFTRI ಅವರೆಲ್ಲ CPCRI ಅವರು ಅದ್ರ ಬಗ್ಗೆ ಹೇಳ್ತಾರೆ, ಒಂದು ಬುಕ್ ಕೂಡ ಮಾಡಿದ್ದಾರೆ ಅವರು. ಒಂದು ಕೊಕೊನಟ್ ಮಿಲ್ಕ್ನ ತೆಗೆದುಬಿಟ್ಟು ಮಿಲ್ಕ್ನ ಫರ್ಮೆಂಟೆಡ್ ಮಾಡೋದು, ಈಸ್ಟ್ ಹಾಕ್ಬಿಟ್ಟು ಫರ್ಮೆಂಟೆಡ್ ಮಾಡೋದು. 36 ಅವರ್ಸ್ ಆದಮೇಲೆ ಒಂದು ಆಯಿಲ್ ಲೇಯರ್ ಬರುತ್ತೆ. ಸೆಲ್ಫ್ ಲೈಫ್ ತುಂಬ ಕಮ್ಮಿ, ಆಯಿಲ್ ಪ್ರೊಡಕ್ಷನ್ ಕೂಡ ತುಂಬ ಕಮ್ಮಿ. ಕಷ್ಟ ಮೇಡಮ್, ಇವತ್ತಿನ ರೇಟಿಗೆ 2-3 ಸಾವಿರ ರೂಪಾಯಿಗೆ ಮಾರಬೇಕು 1 ಲೀಟ್ರ್ ಆಯಿಲ್ನ. ಸೆಲ್ಫ್ ಲೈಫ್ ಇಲ್ಲ ಅಂದಾಗಲೇ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಶುರುವಾಗುತ್ತೆ. ಇನ್ನೊಂದು ನೀವು ಹೇಳಿದ್ರಲ್ಲ, ಹಾಲನ್ನ ಕಾಯಿಸಿ, ಅದು ನಮ್ಮ ಟ್ರೆಡಿಷನಲ್ ಮೆಥಡ್. ಹಿಂದೆ ಊರುಗಳಲ್ಲಿ ಜಾತ್ರೆಗಳು ನಡೀತಾ ಇತ್ತು, ದೇವ್ರಿಗೆ ಅರ್ಕೆ ಮಾಡ್ಕೊಳೋರು. 101 ಕಾಯಿ ಹೊಡಿತೀನಪ್ಪ, 201 ಕಾಯಿ ಹೊಡಿತೀನಿ, ಏನೋ ಒಂದು ಅರ್ಕೆ. ಆ ಒಡೆದ ಕಾಯಿಗಳು ಹಾಳಾಗುತ್ತಲ್ಲ ಅಂತ ತುರಿದ್ಬಿಟ್ಟು ನೀವು ಹೇಳ್ದಂಗೆ ಹಾಲನ್ನ ಹಿಂಡ್ಬಿಟ್ಟು ಕಾಯಿಸೋರು. ಅದನ್ನು ಹಾಟ್ ಪ್ರೋಸೆಸ್ ಅಂತ ಕರೀತಾರೆ. ಯಾವಾಗ ಎಣ್ಣೆ ಕುದಿಯುತ್ತೋ ಅದರಲ್ಲಿರೋ ಪೋಷಕಾಂಶ ಹಾಳಾಗುತ್ತೆ ಅಂತ ಅದನ್ನು ಹಾಟ್ ಪ್ರೋಸೆಸ್ನ ಒಪ್ಪಲ್ಲ, ಒಂದಷ್ಟು ಜನ ಒಪ್ಪಲ್ಲ. ಇನ್ನೊಂದು ಬರುತ್ತೆ, ಅದೇ ಮಿಲ್ಕ್ನ ಸೆಂಟ್ರಿಫ್ಯೂಜ್ ಮಿಷನ್ಗೆ ಹಾಕ್ಬಿಟ್ಟು ಸೊ ಅಲ್ಲಿಂದ ಆಯಿಲ್ ತೆಗಿತಾರೆ. ಸೊ ಅದನ್ನು ಇನ್ನಷ್ಟು ಜನ ಒಪ್ಪಲ್ಲ. ಯಾಕೆ ಅಂತಂದರೆ ಒಂದು ಹೈಯೆಸ್ಟ್ RPM, ಒಂದು 16,000 RPM ಸ್ಪೀಡಲ್ಲಿ ಆ ಮಿಷಿನ್ ತಿರುಗೋದ್ರಿಂದ ಅದರಲ್ಲಿರೋ ಜೀವಂತ ಎಲಿಮೆಂಟ್ಸ್ಗಳು ಹಾಳಾಗೋಗುತ್ತೆ. ಹಂಗಾಗಿ ಅದರಲ್ಲೂ ಕೂಡ ವ್ಯಾಲ್ಯೂ ಇಲ್ಲ. ಇದು ಎಲ್ಲ ಆಗೋದ್ರ ಟೈಮಲ್ಲೇ ಸ್ಪೆಸಿಫಿಕ್ ಕಂಟ್ರೀಸ್ಗಳಲ್ಲಿ ಲೈಕ್ ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಇಲ್ಲೆಲ್ಲ ಆಲ್ರೆಡಿ ಫಿಲಿಪೀನ್ಸಲ್ಲಿ DME ಅಂತ ಒಂದು ಪ್ರೊಸೆಸಿಂಗ್ ಮೆಥಡ್ ತುಂಬ ಫೇಮಸ್ ಆಗಿತ್ತು. ಡೈರೆಕ್ಟ್ ಮೈಕ್ರೋ ಎಕ್ಸ್ಟ್ರಾಕ್ಷನ್, ಹೀಟನ್ನು ಜಾಸ್ತಿ ಕೊಡದಲ್ಲೇ, ಯಾವುದೇ ರೀತಿ ಮಿಲ್ಕನ್ನು ತೆಗೆದು ಕಂಟಾಮಿನೇಟ್ ಮಾಡ್ದಲೆ, ಸೊ ಅದರಿಂದ ಎಣ್ಣೆ ತೆಗಿಯೋದನ್ನ US ಅವ್ರು ತುಂಬ ಇಂಪೋರ್ಟ್ ಮಾಡ್ಕೋತಾ ಇದ್ರು. ದೆನ್ ನಾವು ಅದನ್ನು ನೋಡಿ ವಿ ಆರ್ ಇಂಟ್ರೊಡ್ಯೂಸ್ ದಟ್ DME ಮೆಥಡ್ ಅಂತ, ಡೈರೆಕ್ಟ್ ಮೈಕ್ರೋ ಎಕ್ಸ್ಟ್ರಾಕ್ಷನ್ ಅಂತ. ಈ ಮೆಥಡ್ನ 2 ನಿಮಿಷದಲ್ಲಿ ನಾನು ನಿಮಗೆ ಎಲಾಬ್ರೇಟ್ ಮಾಡ್ತೀನಿ. ಕ್ವಾಲಿಟಿ ತೆಂಗಿನಕಾಯಿ ಬೇಕು, ದೇವಸ್ಥಾನದಲ್ಲಿ ಮಾರೋ ತೆಂಗಿನಕಾಯಿಗಳಾಗಲ್ಲ. ಯಾಕೆಂದರೆ ಎಳೆ ತೆಂಗಿನಕಾಯಲ್ಲಿ ಎಣ್ಣೆ ಬರಲ್ಲ, ಕ್ವಾಲಿಟಿ ಇರಬೇಕು. ಯಾವ ತೆಂಗಿನಕಾಯಿಂದ ತೆಂಗಿನ ಸೊಸಿ ಬರುತ್ತೋ ಆ ತೆಂಗಿನಕಾಯಿಂದ ಎಣ್ಣೆ ತಯಾರಿಸ್ಬೋದು ಅಷ್ಟೇ. ಫಸ್ಟ್ ಕ್ವಾಲಿಟಿ. ಅದರಿಂದ ಚುಪ್ಪನ್ನ ತೆಗಿತಾರೆ, ಅದಕ್ಕೊಂದು ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ಅಂದರೆ ಹಸಿ ತೆಂಗಿನಕಾಯಿನಲ್ಲಿ ನೀವು ಆರೆಂಜ್ ಸುಲಿದಂಗೆ ಅವರು ಚಿಪ್ಪನ್ನ ಸುಲಿತಾರೆ. ಓಕೆ. ಅವರಿಗೆ 1000 ಲೆಕ್ಕದಲ್ಲಿ ನಾವು ಕೊಡ್ತೀವಿ. ಅಂದರೆ ಉಂಡೆ ಥರನೇ ಬಂದ್ಬಿಡ್ತಾರೆ ತೆಂಗಿನಕಾಯಿ. ನಾವಿವಾಗ ಹೊಡೆದ್ರೆ ಎಲ್ಲ 2 ಭಾಗ ಆಗುತ್ತೆ. ಆರೆಂಜ್, ಲೈಕ್ ಆರೆಂಜ್. ನೀವು ಆರೆಂಜ್ ಹೆಂಗೆ ಕಿತ್ಲೆ ಹಣ್ಣಿನ ಸಿಪ್ಪೆ ಬಿಡಿಸ್ತೀರ, ಆ ಥರ ತೆಂಗಿನ ಚುಪ್ಪು ಸ್ಕಿಲ್ಡ್ ಲೇಬರ್ಸ್ ಅವರೇ ಇರ್ತಾರೆ. 1000ಕ್ಕೆ 350 ರೂಪಾಯಿ ಈ ಥರ ಅವ್ರಿಗೆ ಕೊಡ್ಬೇಕು ನಾವು. ಒಬ್ಬೊಬ್ಬ 3-3 ಸಾವಿರ ತೆಗಿತಾನೆ, ಒಂದೊಂದು 1000 ರೂಪಾಯಿ ದುಡ್ಕೋತಾರೆ ಒಬ್ಬೊಬ್ರು. ಅವ್ರ ಕೆಲಸ ಬರೀ ಚಿಪ್ ತೆಗಿಯೋದು. ನೆಕ್ಸ್ಟ್ ನಾನು ನಿಮಗೆ ಫ್ಯಾಕ್ಟ್ರಿ ಟೂರ್ ಮಾಡಿದಾಗ ಅದ್ರದ್ದು
ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ. ಓಕೆ. ಅಲ್ಲಿಂದ ಆ ಕಾಯಿನ ಕಟ್ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅದರಲ್ಲೂ ಮೋಸ ಆಗಿರುತ್ತೆ, ಒಳಗೆ ಕಾಯಿ ಕೆಟ್ಟೋಗಿರುತ್ತೆ. ಆಮೇಲೆ ಹಾಟ್ ವಾಟ್ರಲ್ಲಿ ಅದನ್ನ ತೊಳಿಬೇಕಾಗುತ್ತೆ. ಆ ಕಾಯಿನ ತೊಳೆದ್ಮೇಲೆ ಅದನ್ನ ಇನ್ನೊಂದು ಲೆವೆಲ್ಗೆ ಸಣ್ಣ ಪೀಸ್ ಆಗಿ ಕಟ್ ಮಾಡ್ತಾರೆ. ಅಲ್ಲಿಂದ ಸ್ಟೈನ್ಲೆಸ್ ಸ್ಟೀಲ್ ಪಲ್ವರೈಸರಲ್ಲಿ ಕಟ್ ಮಾಡಿ ಅದನ್ನ ಪೌಡ್ರ್ ಫಾರ್ಮ್ ಮಾಡಿ ಅಲ್ಲಿಂದ ಇನ್ನೊಂದು ಡ್ರೈಯರ್ಗೆ ಅದನ್ನ ಶಿಫ್ಟ್ ಮಾಡ್ತಾರೆ. ಡ್ರೈಯರ್ ಇನ್ ದ ಸೆನ್ಸ್ ಡೈರೆಕ್ಟ್ ಹೀಟ್ ನಾವು ಕೊಡೋಕ್ಕೆ ಬರಲ್ಲ, ಬಿಸಿ ಗಾಳಿ ಅಷ್ಟೇ ಅದಕ್ಕೆ ಕೊಡಬೇಕು. ಒಂದು ಕ್ಯಾಸ್ಟ್ ಐರನ್ ಟ್ಯೂಬ್ಗಳು ಕಾದು ಆ ಟ್ಯೂಬಿಂದ ಬರೋ ಬಿಸಿ ಗಾಳಿನ ಒಂದು 55 ಡಿಗ್ರಿ ಟೆಂಪ್ರೇಚರಲ್ಲಿ ಒಂದು ಟ್ರೇಗಳ ಮೇಲೆ ಪಾಸ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದಂಗೆ ಆ ಕಾಯಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗಿ ಬರೀ ಕಾಯಿ ತುರಿ ಮಾತ್ರ ಉಳಿಯುತ್ತೆ. ಅದನ್ನು ಹೈಡ್ರಾಲಿಕಲ್ ಪ್ರೆಸ್ ಮಾಡಿದಾಗ ಬರೋದೇ ವರ್ಜಿನ್ ಕೋಕೋನಟ್. ಇಷ್ಟು ಪ್ರೋಸೆಸ್ ಇದೆ ಅಂದಂಗಾಯ್ತು. ಇನ್ನೂ ಮುಗಿಲಿಲ್ಲ. ಅಲ್ಲಿಂದ 2 ಫಿಲ್ಟ್ರೇಷನ್ ಆಗುತ್ತೆ. ಫಿಲ್ಟ್ರೇಷನ್ ಎಲ್ಲ ಪ್ರೋಸೆಸ್ ಆದಮೇಲೆ ಅದು ಫಿಲ್ಲಿಂಗಿಗೆ ಹೋಗುತ್ತೆ. ಫಿಲ್ಲಿಂಗ್ ಎಲ್ಲ ಆದಮೇಲೆ ಇಲ್ಲಿಗೆ ಬರುತ್ತೆ. ಇದು ತುಂಬ ಲಿಬರೋಷಿಯಸ್ ಮೇಡಮ್. ವರ್ಜಿನ್ ಕೋಕೋನಟ್ ಆಯಿಲ್ ನೀವು ಗಾಣದ ಎಣ್ಣೆ ಥರ ಅಲ್ಲ, ಇದು ತುಂಬ ಲಿಬರೋಷಿಯಸ್, ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇಷ್ಟು ಎಕ್ಸ್ಪೆನ್ಸಿವ್ ಇರೋದನ್ನ ಎಷ್ಟು ಬೆಸ್ಟ್ ಪ್ರೈಸಿಗೆ ಕೊಡೋಕ್ಕಾಗತ್ತೆ ಅಂತ ನಾವು ಹೋರಾಟ ಮಾಡೋದು. ಓಕೆ ಸರ್, ಇದು ನಾವು ಇವಾಗ ಅದನ್ನು ಹೇಗಿರುತ್ತೆ ಅಂತ ನೋಡಬೇಕು. ಅಂದರೆ ಕೊಕೊನಟ್ ಅಂತ ಹೇಳಿದರೆ ಕೆಲವೊಂದು ಗಟ್ಟಿ ಥರ ಇರುತ್ತೆ, ಕೆಲವೊಂದು ಆಯಿಲ್ ಫುಲ್ ಲಿಕ್ವಿಡ್ ಥರ ಇರುತ್ತೆ. ಇದು ಯಾವ ಥರ ಬರುತ್ತೆ ಸರ್? ಏನಾದ್ರು ಸ್ಯಾಂಪಲ್ ತೋರಿಸ್ಬೋದಾ? 100% ತೋರಿಸ್ತೀನಿ. ಬಟ್ ನಿಮಗೆ ಚಳಿಗಾಲದಲ್ಲಿ ಗಟ್ಟಿ ಸಹಜ, ಅದು ಇಟ್ಸ್ ಅ ಕ್ವೈಟ್ ನ್ಯಾಚುರಲ್. ಅಂದರೆ ನಾವು ಕೊಬ್ಬರಿ ಎಣ್ಣೆ ಯಾವ ಥರ ನೋಡ್ತೀವಿ ಅದೇ ಥರ 100% ಚೇಂಜ್ ಆಗುತ್ತೆ. ಬಟ್ ಅರೋಮಾ, ದ ಟೇಸ್ಟ್, ದ ಫೀಲ್ ಇಸ್ ಅ ಕಂಪ್ಲೀಟ್ಲಿ ಚೇಂಜ್. ಅಡುಗೆ ಮಾಡಿದ್ರೆ ಯಾರೂ ಐಡೆಂಟಿಫೈ ಮಾಡಲ್ಲ ಇದು ಹಾಕಿದ್ದೀರಾ ಅಂತ. ನಮ್ಮ ಈ ಘಟ್ಟ ಪ್ರದೇಶದ ಜನ ಏನಿದ್ದೀವಿ, ಮಂಗಳೂರು ಕಡೆಯವ್ರಿಗೆ ಅದು ಎಕ್ಸೆಪ್ಟ್ ಆಗಿಬಿಡತ್ತೆ. ಅದೇನಿರುತ್ತೆ ಎಣ್ಣೆ ಎಕ್ಸೆಪ್ಟ್ ಮಾಡ್ಕೋತಾರೆ. ನಮ್ಮ ಕಡೆಯವ್ರು ಎಕ್ಸೆಪ್ಟ್ ಮಾಡಲ್ಲ ಸ್ವಲ್ಪ ಸ್ಮೆಲ್ ಬಂದರೆ. ಬಟ್ ಇದರಲ್ಲಿ ಗೊತ್ತೇ ಆಗಲ್ಲ, ಬದಲಾಗಿ ನಿಮ್ಮ ಫುಡ್ ಟೇಸ್ಟ್ ಆಗಿಬಿಡುತ್ತೆ. ಅದರದ್ದು ಮೋಸ್ಟ್ ಇನ್ಫಾರ್ಮೇಷನ್ ಒಂದು ವಿಡಿಯೋನ ನಾನು ಕಿಚನಲ್ಲಿ ನಿಮ್ಗೆ ಹೇಳ್ತೀನಿ. ಬನ್ನಿ ಸರ್, ಕಿಚನ್ ನೋಡೋಣ. ದೇವಸ್ಥಾನನೇನು ನೋಡಿ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಬಂತು. ಫಸ್ಟು ಮನೆಗೆ ಎಂಟ್ರಿ ಆದ ತಕ್ಷಣ ನೀವು ಟೆಂಪಲ್ ತೋರಿಸಿದ್ರಿ ನನಗೆ, ನಿಮ್ಮ ಡ್ರೀಮ್ ಟೆಂಪಲ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.